ಹಾಲೆಲೂಯಾ! ಮತ್ತೊಂದು ಶ್ರೇಷ್ಠವಾದ ದಿನದಲ್ಲಿ ಯೇಸುವನ್ನು ಸ್ತುತಿಸುವುದಕ್ಕಾಗಿ ನಾವೆಲ್ಲರೂ ಸಜೀವವಾಗಿ ಪ್ರವೇಶಿಸಿದ್ದೇವೆ. ಅದಕ್ಕೋಸ್ಕರ ಯೇಸುವನ್ನು ಸ್ತುತಿಸೋಣ. ಆತನ ವಾಕ್ಯ ಧ್ಯಾನಿಸುತ್ತಿರುವಾಗ ಆತನ ಶಿಲುಬೆ, ಮರಣ, ಪುನರುತ್ಥಾನವನ್ನು ಮತ್ತೊಂದು ಸಾರಿ ಜ್ಞಾಪಕ ಮಾಡಿಕೊಂಡು ನಮ್ಮ ಯೇಸು ಎಷ್ಟು ದೊಡ್ಡ ದೇವರಾಗಿದ್ದಾರೆಂದು, ಎಂದೆಂದಿಗೂ ಇರುವಾತನಾಗಿದ್ದಾನೆಂದು ಜ್ಞಾಪಕ ಮಾಡಿಕೊಂಡು ಯೇಸುವಿನ ಕೃಪೆಗಾಗಿ ಆತನಿಗೆ ಕೃತಜ್ಞತೆ ಸಲ್ಲಿಸೋಣ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಹೆಚ್ಚು ಕಡಿಮೆ 2026 ವರ್ಷಗಳ ಹಿಂದೆ ನಮಗೋಸ್ಕರ ನೀವು ಮಾಡಿರುವ ಶಿಲುಬೆಯ ಯಜ್ಞವನ್ನು, ಮರಣ ಹೊಂದಿ ತಿರುಗಿ ಎದ್ದು ಬಂದಿರುವ ನಿಮ್ಮ ಪುನರುತ್ಥಾನವನ್ನು ಜ್ಞಾಪಕ ಮಾಡಿಕೊಳ್ಳುತ್ತಿರುವಾಗ ನಂಬಿಕೆಯನ್ನು ನಮಗೆ ದಯಪಾಲಿಸಿರಿ. ಕೃತಜ್ಞತೆಯಿಂದ ನಿಮ್ಮನ್ನು ಆರಾಧಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಎಂದೇ ಆಗಲಿ ನಮಗೆ ಇಷ್ಟವಾದವರು, ನಾವೆಷ್ಟೋ ಎಕ್ಸ್ಪೆಕ್ಟ್ ಮಾಡಿದಂಥವರು, ನಮಗೆ ಎಷ್ಟೋ ಅವಶ್ಯಕವಾದವರು ಮರಣ ಹೊಂದಿದಾಗ, ಅದು ಕೂಡ ಅಕಸ್ಮಾತಾಗಿ ಮರಣ ಹೊಂದಿದಾಗ, ನಾವು ಅಂದುಕೊಳ್ಳಲಾರದ ಸ್ಥಿತಿಯಲ್ಲಿ ಅವರು ಮರಣ ಹೊಂದಿದಾಗ ಆ ವೇದನೆ, ಆ ಪರಿಸ್ಥಿತಿ ಹೇಗಿರುತ್ತದೆ ಎಂದು ನಿಮಗೆ ಗೊತ್ತಾ? ಬಹಳ ಭಯಂಕರವಾಗಿರುತ್ತೆ. 12 ಮಂದಿ ಶಿಷ್ಯರು ಯಾವತ್ತೂ ಅಂದುಕೊಳ್ಳಲಿಲ್ಲ. ಆದರೆ ಯೇಸು ಎಷ್ಟೋ ಸಾರಿ ಹೇಳಿದ್ರು, ಮನುಷ್ಯಕುಮಾರನನ್ನು ಪಾಪಿಗಳ ಕೈಗೆ ಒಪ್ಪಿಸಲ್ಪಡುತ್ತಾನೆ, ಅವರು ಆತನನ್ನು ಕೊಂದುಹಾಕುವರು, ಹೂಣಿಡುವರು, ಆದರೆ 3ನೇ ದಿನದಲ್ಲಿ ನಾನು ತಿರುಗಿ ಎದ್ದು ಬರ್ತೇನೆ ಎಂದು ಹೇಳಿದ್ದನ್ನು ಅವರು ಕೇಳಿದ್ರು. ಆದರೆ ಅರ್ಥ ಮಾಡಿಕೊಳ್ಳಲಿಲ್ಲ. ಅವರು ಶಿಲುಬೆಯಿಂದ ಯೇಸು ಇಳಿದು ಬಂದು ಎಷ್ಟು ಶಕ್ತಿಯುಳ್ಳವನೆಂದು ನಿರೂಪಿಸುತ್ತಾರೆಂದು ಎದುರು ನೋಡಿದ್ರು. ಯೆರೂಸಲೇಮಿನಲ್ಲಿರುವ ಅನೇಕ ಜನರು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ರು. ಈವನ್ ಪಿಲಾತನು ಕೂಡ ಏನಾದರೂ ಒಂದು ಆಶ್ಚರ್ಯ ಜರುಗುತ್ತದೋ ಎಂಬುದಾಗಿ ಗಮನಿಸಿರುವ ಹಾಗೆ ನಾವು ಕಾಣ್ತೇವೆ. ಇಷ್ಟು ಬೇಗನೆ ಯೇಸು ಸತ್ತರೋ ಎಂದು ಪಿಲಾತನು ಆಶ್ಚರ್ಯಗೊಂಡ. ಅಯ್ಯೋ, ಎಲ್ಲ ಇನ್ನು ಮುಗಿದೋಯ್ತಲ್ಲವೇ, ನಮ್ಮ ಗತಿಯೇನೆಂದು ಶಿಷ್ಯರು ಬೇಜಾರಾಗುತ್ತಾರೆ. ಸಾಯಂಕಾಲ ಅರ್ಮಿತಾಯ ಯೋಸೇಫನು, ನಿಕೋದೇಮನು ಪಿಲಾತನ ಬಳಿಗೆ ಯೇಸುವಿನ ಶರೀರ ಕೇಳಿ ಪಡ್ಕೊಳ್ಳಲು ಅವರು ಹೋಗ್ತಾರೆ. ಅವರು ಸನ್ಹೆರೆಡ್ನಲ್ಲಿರೋದ್ರಿಂದ. ಆಗ ಅವರು ಯೋಸೇಫನು ತನಗೋಸ್ಕರ ಮಾಡಿಸಿಕೊಂಡಿರುವ ಸಮಾಧಿಯೊಳಗೆ ಯೇಸುವನ್ನಿಡ್ತಾರೆ. ಹೊಸ ಸಮಾಧಿಯೊಳಗೆ ಯೇಸುವನ್ನಿಡುತ್ತಾರೆ. ಅಲ್ಲಿಯವರೆಗೂ ರಹಸ್ಯ ಶಿಷ್ಯನಾಗಿರುವ ನಿಕೋದೇಮ, ನೀನು ತಿರುಗಿ ಹುಟ್ಟಿದ ಹೊರತು ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲೆಂದು ನಿಕೋದೇಮನಿಗೆ ಹೇಳಿದ. ಯೇಸುವಿನ ಮಾತಿನಲ್ಲಿ ಅವನು ನಂಬಿಕೆಟ್ಟು ಅಲ್ಲಿಯವರೆಗೂ ರಹಸ್ಯ ಶಿಷ್ಯನಾಗಿರುವಂತಹ ಅವನು ಈಗ ಹೊರಬಂದು ಅವರಿಬ್ಬರು ಸೇರಿ ಯೇಸುವಿಗೆ ಸಮಾಧಿ ಮಾಡ್ತಾರೆ. ಎಲ್ಲ ನಿಶಬ್ದ. ಆ ಶುಕ್ರವಾರ ರಾತ್ರಿ ಸಮಾಧಿಯಾಗುತ್ತದೆ. ಶನಿವಾರ ಬೆಳಗ್ಗೆ ಎಲ್ಲರಿಗೂ ಸೂರ್ಯೋದಯದ ಹಾಗಿರಲಿಲ್ಲ, ಅಯೋಮಯವಾಗಿತ್ತು, ಕತ್ತಲೆಯಾಗಿರುವಂತೆ ಕಾಣಿಸುತ್ತಿತ್ತು. ಯಾವ ನಿರೀಕ್ಷೆ ಇಲ್ಲ. ಈಗ ಯೇಸು ಇಲ್ಲದೆ ನಾವೇನ್ ಮಾಡ್ಲಿಕ್ಕಾಗತ್ತೆ, ನಾವು ಹೇಗೆ ಬದುಕಬೇಕು ಎಂಬುದಾಗಿ ಶಿಷ್ಯರು ಬಹಳ ಕುಗ್ಗಿ ಹೋದರು. ನಮಗೂ ಕೂಡ ಹಿಂಸೆಗೊಳಿಸಿ ಬಾಧೆಪಡಿಸುತ್ತಾರೋ ಏನೋ ಎಂದು ಅವರು ಭಯದಿಂದ ತಮ್ಮ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಕೂತ್ಕೊಳ್ಳುತ್ತಾರೆ. ಹಾಗೆ ಬೈಬಲಲ್ಲಿ ನಾವು ಕಾಣ್ತೇವೆ, ಆ ಮೂಲೆಯಲ್ಲೊಬ್ಬನು ಈ ಮೂಲೆಯಲ್ಲೊಬ್ಬನು ಕೂತಿರ್ತಾನೆ. ಒಬ್ಬರ ಸಂಗಡಲೊಬ್ಬರು ಮಾತಾಡಲು ಕೂಡ ಧೈರ್ಯ ಸಾಲದೆ, ಒಬ್ಬರನ್ನೊಬ್ಬರು ಆಧರಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿಲ್ಲದೆ ದುಃಖಿತರಾಗಿದ್ರು. ಯೆರೂಸಲೇಮೆಲ್ಲ ನಿಶಬ್ದವಾಗಿತ್ತು. ಅವರ ಕೂಗೆ ಗೆದ್ದಿತಲ್ಲವೇ? ಆದರೆ ಕ್ರಿಸ್ತನನ್ನು ಹಿಂಸಿಸಿದವರು, ಆತನಿಗೆ ವಿರುದ್ಧವಾಗಿ ಹೊಟ್ಟೆಕಿಚ್ಚುಪಟ್ಟವರು ಬಹಳ ಸಂಭ್ರಮ ಪಟ್ಟಿರ್ತಾರೆ. ಆದರೆ ಅವರಿಗೆ ಅಕಸ್ಮಾತ್ತಾಗಿ ಒಂದು ಅನುಮಾನ ಬರುತ್ತೆ. 3ನೇ ದಿನದಲ್ಲಿ ಎದ್ದು ಬರ್ತೇನೆಂದು ಯೇಸು ಹೇಳಿದ್ದಾರೆ ಎಂಬುದಾಗಿ ಅವರು ಪಿಲಾತನ ಬಳಿಗೆ ಹೋಗಿ, ಯೇಸುವಿನ ಶಿಷ್ಯರು ಆತನ ಶರೀರ ಎತ್ಕೊಂಡು ಆತನು ತಿರುಗಿ ಎದ್ದು ಬಂದಿದ್ದಾನೆಂದು ಹೇಳ್ತಾರೆ. ಹಾಗಾಗಿ ಆ ಸಮಾಧಿಗೆ ಸೆಕ್ಯೂರಿಟಿ ಇಡೀರಿ, ಕಾವಲುಗಾರರನ್ನಿಡೀರಿ. ಯೂಶಲಿ ಆ ಕಾಲದಲ್ಲಿ ಗುಹೆಯಲ್ಲಿ ಸಮಾಧಿಗಳನ್ನಿಡ್ತಾ ಇದ್ರು. ಯಾಕೆಂದರೆ ಅದು ಬಂಡೆಯ ಭೂಮಿಯಾಗಿರೋದ್ರಿಂದ ಅದರ ಮುಂಭಾಗಕ್ಕೆ ಒಂದು ಗೋಲಾಕಾರದ ಬಂಡೆಯನ್ನು ಮುಚ್ಚಿಡ್ತಾ ಇದ್ರು.
ಮಧ್ಯದಲ್ಲಿ ಒಳಗಡೆ ಹೋಗಿ ಆ ಸುಗಂಧ ದ್ರವ್ಯ ಹೊಯ್ಯುವುದಕ್ಕಾಗಿ ಪ್ರಲಾಪಿಸುವುದಕ್ಕೆ ಅವಕಾಶವಿರುವಂತೆ ಆ ಬಂಡೆ ಆ ರೀತಿಯಾಗಿ ಇಡ್ತಿದ್ರು, ಮುಖ್ಯವಾಗಿ ಐಶ್ವರ್ಯವಂತರ ಸಮಾಧಿಗಳಲ್ಲಿ. ಅಂತಹ ಸಮಾಧಿಯಲ್ಲಿ ಯೇಸುವನ್ನಿಟ್ರು. ಆ ಬಂಡೆಯನ್ನು, ಒಂದು ದೊಡ್ಡ ಬಂಡೆಯನ್ನು 5-6 ಜನ ಸೇರಿ, ಇಲ್ಲವೇ ಇನ್ನೂ ಹೆಚ್ಚು ಜನ ಬಲಿಷ್ಠವಾದವರು ಉರುಳಿಸುವಷ್ಟು ದೊಡ್ಡ ಬಂಡೆಯನ್ನು ಅಲ್ಲಿಡ್ತಾರೆ. ಅಷ್ಟು ಸಾಕು ಅಂದುಕೊಳ್ಳದೆ ರೋಮನ್ ಸರಪಣಿಗಳು ಹಾಕಿ ಸೀಲ್ ಮುದ್ರೆ ಹಾಕುತ್ತಾರೆ. ಅಲ್ಲಿ ಕಾವಲುಗಾರರನ್ನಿಡ್ತಾರೆ. ಎಂಥದೇ ಪರಿಸ್ಥಿತಿಯಲ್ಲಿ ಈ ಸಮಾಧಿಯನ್ನು ಯಾರು ತೆರೆಯಲಿಕ್ಕಾಗಲ್ಲ ಅಂದುಕೊಂಡ್ರು. ಆದರೆ ಆ ದಿನವೆಲ್ಲ ಅವರು ಸುಮ್ಮನೆ ಕಾವಲು ಕಾಯ್ದಿರುವಂತೆ, ಅವರು ಸುಮ್ಮನೆ ಭಯಪಟ್ಟಂತೆ ಕಾಣಿಸಿತು. ಆ ಶನಿವಾರದಂದು, ಆ ದಿನ ಅಂದರೆ ಶಿಲುಬೆಗೆ ಹಾಕಿದ ಮರುದಿನದಂದು ಸಮಾಧಿಯೊಳಗೆ ಯೇಸು ಇದ್ದಾಗ ಆತನು ಅಲ್ಲಿರಲಿಲ್ಲ ಪ್ರಿಯರೇ. ಆತನು ಪಾತಾಳಕ್ಕೆ ಹೋಗಿ ಅಲ್ಲಿರುವಂತಹ ಪಾತಾಳದ ಬೀಗದ ಕೈ ತನ್ನ ಕೈವಶ ಮಾಡಿಕೊಂಡ್ರು. ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಭಾನುವಾರ ತಿರುಗಿ ಎದ್ದು ಬಂದನು. ನನ್ನ ಯೇಸು ಸಜೀವವಾಗಿದ್ದಾರೆ. ನಾಳೆ ಭಾನುವಾರ ಪುನರುತ್ಥಾನದ ದಿನವಾಗಿದೆ. ಆದರೆ ಈ ದಿನ ಒಂದು ಮೌನದ ದಿನವಾಗುಳ್ಕೊಂಡಿದೆ. ಕೇಳಿಪ್ರಿಯರೇ, ನಮ್ಮ ಜೀವಿತದಲ್ಲಿ ಕೆಲವೊಂದು ಸಾರಿ ನಮಗೇನು ಅರ್ಥ ಆಗದಿರುವಾಗ, ಭಯದಿಂದ ಅಯೋಮಯದ ಪರಿಸ್ಥಿತಿಯಲ್ಲಿದ್ದಾಗ ಮೌನವಾಗಿರುವುದರಿಂದ ಅನೇಕ ಸತ್ಯಗಳನ್ನು, ಪಾಠಗಳನ್ನು ನಾವು ಕಲಿಯಬಹುದು. ಕೋಪದಿಂದ ಮಾತಾಡುವಾಗ ನಾವು ಬಾಯಿಗೆ ಬಂದಂತೆ ಮಾತಾಡ್ತೇವೆ. ಬಾಧೆಯಿಂದ ಮಾತಾಡುವಾಗ ನಮ್ಮನ್ನು ನಾವು ಶಪಿಸಿಕೊಂಡು ಮಾತಾಡ್ತೇವೆ. ಕುಗ್ಗಿ ಹೋದಾಗ ಮತ್ತಷ್ಟು ಹೆಚ್ಚು ನಮ್ಮ ಮಾತಿನಿಂದ ನಾವು ಕುಗ್ಗಿ ಹೋಗಿದ್ದಲ್ಲದೆ ನಮ್ಮ ಸುತ್ತಲಿರುವವರನ್ನು ಕುಗ್ಗಿಸಿಬಿಡ್ತೇವೆ. ಅಂತಹ ಸಂದರ್ಭಗಳಲ್ಲಿ, ದುಃಖದ ದಿನಗಳಲ್ಲಿ ನಾವು ಇದ್ದಾಗ, ನಮಗೆ ಅರ್ಥವಾಗದಂತಹ ಪರಿಸ್ಥಿತಿಗಳು ಎದುರಾದಾಗ, ದೇವರನ್ನು ದೂಷಿಸಬೇಡಿರಿ, ಇತರರನ್ನು ನಿಂದಿಸಬೇಡಿರಿ. ನಿಮ್ಮ ಸ್ಥಿತಿ ನೋಡಿ ನೀವೇ ವಿಷಾದಕ್ಕೊಳಗಾಗಿ ಕುಗ್ಗಿ ಹೋಗಬೇಡಿ. ಯೇಸುವಿನ ಮಾತುಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಆತನ ವಾಕ್ಯವನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಯೇಸು ಹೇಳಿದ್ದಾರೆ, ನನ್ನನ್ನು ನಂಬಿರಿ ಮತ್ತು ನಿಮ್ಮ ಹೃದಯಗಳು ಕಳವಳಗೊಳ್ಳದಿರಲಿ. ಮರಣ ಹೊಂದಿ ತಿರುಗಿ ಎದ್ದು ಬರುತ್ತೇನೆ, ಮರಣದ ಮುಳ್ಳನ್ನು ಮುರಿದು ಹಾಕಿದ್ದೇನೆ ಎಂದು ಹೇಳಿರುವ ಯೇಸು, ಆತನ ಮಾತುಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಮರಣ ಹೊಂದಿದವನನ್ನು ಜ್ಞಾಪಕ ಮಾಡಿಕೊಂಡು ಲೋಕಸ್ಥರಂತೆ ನಾವು ದುಃಖಿಸುವ ಅಗತ್ಯವಿಲ್ಲ. ಮರಣ ಹೊಂದಿದಂಥವರು ನಮಗಿಂತಲೂ ಶ್ರೇಷ್ಠರು. ಮುಖ್ಯವಾಗಿ ಕರ್ತನಲ್ಲಿ ನಿದ್ರೆ ಹೋದಂಥವರು ಧನ್ಯರು. ಅವರು ಪರಲೋಕ ರಾಜ್ಯದಲ್ಲಿರುತ್ತಾರೆ. ಈ ಲೋಕ ಶ್ರಮೆಯಿಂದ, ಈ ಲೋಕ ವೇದನೆಯಿಂದ ಬಿಡಿಸಲ್ಪಟ್ಟವರಾಗಿರ್ತಾರೆ. ಕಹಿಯಾದ ಮರಣವನ್ನು ಯೇಸು ತನ್ನ ಮರಣದಿಂದ ಸಿಹಿಯಾದ ಮರಣವನ್ನಾಗಿ ಮಾಡಿದರು. ನರಕಕ್ಕೆ ಪಾತ್ರರಾಗಿರುವ ನಮ್ಮನ್ನು ಅದೇ ಮರಣದ ಮೂಲಕ ಪರಲೋಕಕ್ಕೆ ವಾರಸುದಾರರನ್ನಾಗಿ ಮಾಡಲು ಮರಣದ ಮುಳ್ಳನ್ನು ಮುರಿದು ಹಾಕಿದರು. ಇನ್ನು ನಮಗೆ ಮರಣದ ಭಯವಿಲ್ಲ. ನನಗಾದರೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದೆಂದರೆ ಲಾಭ, ಸಾಯುವುದು ಲಾಭ ಅನ್ನುತ್ತಾನೆ ಪೌಲನು. ನಾನು ಮರಣ ಹೊಂದಿದರೂ ಜೀವಿಸಿದರೂ ನನ್ನ ಕರ್ತನಿಗೋಸ್ಕರವೇ ಜೀವಿಸುತ್ತೇನೆ ಎಂದು ಪೌಲನು ಹೇಳ್ತಾನೆ. ನಮ್ಮ ಮನಸ್ಸು ಕೂಡ ಹಾಗೆಯೇ ಇರಬೇಕು. ಕೆಲವೊಂದು ಸಾರಿ ನಾವು ಅಂದುಕೊಂಡಂತೆ ಪರಿಸ್ಥಿತಿಗಳು ಇರೋದಿಲ್ಲ, ನಾವು ಅಂದುಕೊಂಡಂತೆ ಕಾರ್ಯಗಳಾಗೋದಿಲ್ಲ. ಆದರೆ ಅಂತಹ ಸಮಯದಲ್ಲಿ ನಿರೀಕ್ಷೆಯಿಂದಿರುವಂಥದ್ದೇ ನಿಜವಾದ ಕ್ರೈಸ್ತಿಯ ವಿಶ್ವಾಸವಾಗಿದೆ. ನಮ್ಮ ಪ್ರಿಯರು ಮರಣ ಹೊಂದಿದಾಗ ಬಹಳಷ್ಟು ಸಾರಿ ಬಹಳಷ್ಟು ಜನರು, ದೇವರಿದ್ರೆ ನನ್ನ ತಾಯಿ ಯಾಕೆ ಮರಣ ಹೊಂದಬೇಕು, ನನ್ನ ತಂದೆ ಯಾಕೆ ಮರಣ ಹೊಂದಬೇಕು, ನನ್ನ ಮಗ ಯಾಕೆ ಮರಣ ಹೊಂದಬೇಕಿತ್ತು, ದೇವರು ಇಲ್ಲ ಎಂದು ನೀವು ಮುನಿಸೋದು ಅಥವಾ ವಿರಕ್ತಿ ಹೊಂದೋದು, ಕುಗ್ಗಿ ಹೋಗುವಂಥದ್ದು ಅಷ್ಟು ಒಳ್ಳೆಯದಲ್ಲ. ಮರಣ ಎಲ್ಲರಿಗೂ ಬಂದೇ ಬರುತ್ತೆ. ಕೆಲವರು ಮುಂದೆ ಹೋಗ್ತಾರೆ, ಕೆಲವರು ಹಿಂದೆ ಹೋಗ್ತಾರೆ. ಮರಣ ಹೊಂದುವಂಥದ್ದು ಎಲ್ಲರಿಗೂ ಇದೆ. ಆದರೆ ಎರಡನೇ ಮರಣ ಕೂಡ ಇದೆ. ಅದು ಕ್ರಿಸ್ತನಲ್ಲಿದ್ದವರಿಗೆ ಇರೋದಿಲ್ಲ. ಯೇಸು ಕ್ರಿಸ್ತನ ಮರಣವನ್ನು ನೀವು ಅಂಗೀಕರಿಸುವುದಾದರೆ, ನನ್ನ ಸ್ಥಾನದಲ್ಲಿ ನನಗೋಸ್ಕರ, ನನ್ನ ಪಾಪಗಳಿಗೋಸ್ಕರ ನನ್ನ ಯೇಸು ಮರಣ ಹೊಂದಿದ್ದಾರೆಂದು ನೀವು ನಂಬುವುದಾದರೆ, ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತೆ. ನಿಮ್ಮ ಪಾಪಕ್ಕೆ ಪರಿಹಾರ ಕ್ರಿಸ್ತನು ಶಿಲುಬೆ ಮೇಲೆ ಮಾಡಿರೋದ್ರಿಂದ ನೀವು ನೀತಿವಂತರೆಂದು ನಿರ್ಣಯಿಸಲ್ಪಡ್ತೀರಿ.
ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿರುವುದಿಲ್ಲವೋ ಅವರು ಅಗ್ನಿ ಗಂಧಕಗಳು ಇರುವ ಬೆಂಕಿಯ ಕೆರೆಗೆ ದೊಬ್ಬಲ್ಪಡುವರು. ಅದು ಎರಡನೇ ಮರಣ ಎಂಬುದಾಗಿ ಬೈಬಲ್ ಹೇಳುತ್ತೆ. ಇದು ಶಾಶ್ವತವಾದ ಮರಣ. ಆ ಎರಡನೇ ಮರಣ ಯುಗ ಯುಗಗಳವರೆಗೂ ತಲತಲಾಂತರಕ್ಕೂ ಅಲ್ಲಿ ಅಗ್ನಿ ಆರೋದಿಲ್ಲ, ಕಡಿಯುವ ಹುಳ ಸಾಯುವುದಿಲ್ಲ. ನಿರಂತರ ವೇದನೆಯಿಂದ ಅಲ್ಲಿ ಒದ್ದಾಡುತ್ತಾ ಇರಬೇಕಾಗುತ್ತೆ. ಪಾಪವು ಕೊಡುವ ಸಂಬಳವಾಗಿರುವ ಮರಣವನ್ನು ಸೈತಾನನು ಮರಣಕ್ಕೆ ಉತ್ಪತ್ತಿದಾರನಾಗಿದ್ದಾನೆ. ದೇವರಿಂದ ಬೇರ್ಪಡುವಂಥದ್ದೇ ಮರಣವಾಗಿದೆ. ದೇವರಿಂದ ದೂರವಾದಂಥವರು ಶಾಪಗ್ರಸ್ತರು. ಕ್ರಿಸ್ತನು ದೂರಸ್ಥರಾಗಿರುವಂತಹ ನಮ್ಮನ್ನು ತನ್ನ ಶಿಲುಬೆಯ ಮುಖಾಂತರ ಸಮೀಪಸ್ಥರನ್ನಾಗಿ ಮಾಡಿದ್ದಾರೆ. ದೇವರಿಗೂ ನಮಗೂ ಮಧ್ಯದಲ್ಲಿ ಒಂದು ದೊಡ್ಡ ಅಗಾಧ ಉಂಟಾಯಿತು. ಆ ಅಗಾಧವನ್ನು ಶಿಲುಬೆಯ ಮೂಲಕ, ಶಿಲುಬೆ ಎಂಬ ಸೇತುವೆಯಿಂದ ನಾವು ದಾಟಿ ಹೋಗುವ ಹಾಗೆ ಶಿಲುಬೆಯ ಯಜ್ಞದ ಮೂಲಕ ಈ ದಿನ ನಾವು ದೇವರ ರಾಜ್ಯಕ್ಕೆ ವಾರಸುದಾರರಾಗುವ ಅವಕಾಶ ದೊರಕಿತು. ಇದನ್ನು ನಂಬಿರಿ. ಯೇಸು ಕ್ರಿಸ್ತನು ಮರಣ ಹೊಂದಿದರು. ಆದರೆ ಆತನು ಮರಣ ಹೊಂದಿರುವ ದೇವರು ಮಾತ್ರವಲ್ಲ, ಆದರೆ ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾರೆ. ಪ್ರವಾದನೆಗಳ ನೆರವೇರುವಿಕೆಗಾಗಿ ಆತನು ಮರಣ ಹೊಂದಿದನು. ಪ್ರವಾದನೆಗಳ ನೆರವೇರುವಿಕೆಗಾಗಿ ಆತನು ತಿರುಗಿ ಎದ್ದು ಬಂದನು. ಭಾನುವಾರದಂದು ಯೇಸುವಿನ ಪುನರುತ್ಥಾನದ ದಿನವನ್ನು ಜ್ಞಾಪಕ ಮಾಡಿಕೊಳ್ಳಲಿಕ್ಕಿದ್ದೇವೆ. ನಿಮ್ಮ ಸಭೆಗಳಿಗೆ ಹೋಗಿರಿ. ಯೇಸು ಸಜೀವವಾಗಿದ್ದಾರೆ, ನನ್ನ ವಿಮೋಚಕನು ನನ್ನ ರಕ್ಷಕನು ಸಜೀವವಾಗಿದ್ದಾನೆ ಎಂಬುದಾಗಿ ನಂಬಿಕೆಯಿಂದ ಆರ್ಭಟಿಸೋಣ. ಈ ದಿನ ಯೇಸು ಕ್ರಿಸ್ತನು ನಮ್ಮ ಪ್ರಾರ್ಥನೆ ಕೇಳುವಾತನಾಗಿದ್ದಾರೆ. ಈ ದಿನ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವಾತನಾಗಿದ್ದಾನೆ. ಈಗ ಮರಣ ಹೊಂದಿದ್ದೇನು, ಆದರೆ ಎಂದೆಂದಿಗೂ ಜೀವಿಸುವಾತನಾಗಿದ್ದೇನೆಂದು ಹೇಳಿದಾತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಈ ಯೇಸುವಿನ ಶಿಲುಬೆ ಮರಣ ಪುನರುತ್ಥಾನದ ಕುರಿತು ಧ್ಯಾನಿಸುತ್ತಿರುವಾಗ, ಮುಖ್ಯವಾಗಿ ಕಳೆದ ಭಾನುವಾರ ಪಾಮ್ ಸಂಡೇಯಿಂದ ಈಗ ನಾಳೆ ಭಾನುವಾರದವರೆಗೂ ನಡೆದಿರುವ ಸಂಘಟನೆಗಳನ್ನೆಲ್ಲ ಅನುದಿನದ ಧ್ಯಾನದಲ್ಲಿ ಸತತವಾಗಿ ನಾವು ಕೇಳ್ತಾ ಬಂದಿದ್ದೇವೆ. ಮೊದಲನೇ ದಿನ ಆತನು ಖರ್ಜೂರ ಗರಿಗಳ ಭಾನುವಾರದಂದು ಆತನು ಯೆರೂಸಲೇಮಿನೊಳಗೆ ಪ್ರವೇಶಿಸುತ್ತಾನೆ, ಕತ್ತೆಮರಿಯನ್ನು ಹತ್ತಿ. ಎರಡನೇ ದಿನ ದೇವಾಲಯದೊಳಕ್ಕೆ ಹೋಗಿ ಅಲ್ಲಿನ ಪರಿಸ್ಥಿತಿಗಳನ್ನು ನೋಡಿ ಅದನ್ನು ಪರಿಶುದ್ಧಗೊಳಿಸುತ್ತಾರೆ. ಮೂರನೆಯ ದಿನ ಅಲ್ಲಿರುವಂತಹ ಶಾಸ್ತ್ರಿ ಫರಿಸಾಯರ ಸಂದೇಹವನ್ನೆಲ್ಲ ತೀರಿಸ್ತಾರೆ. ನಾಲ್ಕನೆಯ ದಿನ ಬೆಥಾನ್ಯದಲ್ಲಿರುವ ಸ್ತುತಿಕೂಟದಲ್ಲಿ ಆತನು ವಿಶ್ರಾಂತಿಯಾಗಿ, ಇಲ್ಲವೇ ಅಲ್ಲಿ ಆತನು ಬ್ರೇಕ್ ತೆಗೆದುಕೊಳ್ಳುವುದನ್ನು ನೋಡ್ತೇವೆ. ಹಾಗೆಯೇ ಗುರುವಾರದಂದು ಆತನು ಕರ್ತನ ಮೇಜನ್ನು ಆಚರಿಸಿ ಗೆತ್ಸೆಮನೆ ತೋಟಕ್ಕೆ ಹೋಗುವುದನ್ನು, ಆ ರಾತ್ರಿ ಆತನು ಬಂಧಿಸಲ್ಪಡುವುದನ್ನು, ಆ ರಾತ್ರೋರಾತ್ರಿ ಆತನನ್ನು ಮಹಾಯಾಜಕನಾಗಿರುವ ಕೇಫನ ಬಳಿಗೆ, ಪಿಲಾತನ ಬಳಿಗೆ, ಹೆರೋದನ ಬಳಿಗೆ, ಮತ್ತೆ ಪಿಲಾತನ ಬಳಿಗೆ ಅನ್ಯಾಯದ ತೀರ್ಪು ತೀರಿಸುವುದಕ್ಕಾಗಿ ತಿರುಗಾಡಿಸುತ್ತಾರೆ. ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆಲ್ಲ ಆತನು ಶಿಲುಬೆಗೆ ಹಾಕಲ್ಪಡ್ತಾನೆ. ಮಧ್ಯಾಹ್ನ 3 ಗಂಟೆಯವರೆಗೂ ಆತನು ಶಿಲುಬೆ ಮೇಲೆ ಇರುತ್ತಾನೆ. ಆ ಶಿಲುಬೆ ಮೇಲೆ ಯೇಸು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ. ಆತನ ಸಹನೆಯನ್ನು ಅಲ್ಲಿ ನಾವು ನೋಡ್ತೇವೆ. ಅಲ್ಲಿ ಆತನು ಮಾಡಿರುವ ಪ್ರಾರ್ಥನೆ ಮತ್ತು ಮಾತಾಡಿರುವ ಮಾತುಗಳು ಈ ದಿನಕ್ಕೂ ನಮಗೆ ಸ್ಫೂರ್ತಿಯಾಗಿವೆ. ಅದೇ ರಾತ್ರಿ ಆತನನ್ನು ಸಮಾಧಿಯೊಳಗೆ ಇಡಲಾಗುತ್ತೆ. ಈ ಶನಿವಾರವೆಲ್ಲ ಒಂದು ಮೌನ ದಿನವಾಗಿರುತ್ತದೆ. ಈ ಮೌನ ದಿನ ಗತಿಸಿ ಹೋಗುತ್ತಾ ಬೆಳಗಾಗುತ್ತಿರುವ ಹಾಗೆಯೇ ಕೆಲವೊಂದು ಜನ ಸ್ತ್ರೀಯರು ಸಮಾಧಿ ಬಳಿಗೆ ಹೋಗಿ ನೋಡಿದಾಗ ಆಗಲೇ ಕಲ್ಲು ಉರುಳಿಸಿರುವುದನ್ನು ಕಾಣ್ತಾರೆ. ಸಜೀವನಾದ ಕ್ರಿಸ್ತನು ಸಮಾಧಿಯೊಳಗೆ ಇಲ್ಲ ಎಂಬುದನ್ನು ಪ್ರಕಟಿಸುವಂಥದ್ದನ್ನು ಕೇಳ್ತೇವೆ. ನಂಬಿ ಪ್ರಿಯರೇ, ಯೇಸು ಸಜೀವವಾಗಿದ್ದಾರೆಂದು ತಲೆಬಾಗಿಸಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಯೇಸು ನಮಗೋಸ್ಕರ ಮರಣ ಹೊಂದಿ ತಿರುಗಿ ಎದ್ದು ಬಂದಿದ್ದಾರೆಂದು, ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನು ಪುನರುತ್ಥಾನನಾದ ಕ್ರಿಸ್ತನಾಗಿ ಮರಣವನ್ನು ಜಯಿಸಿದ್ದಾನೆ ಎಂದು, ಮರಣ ಇನ್ನು ಇಲ್ಲವೆಂದು, ಶಾಪ ಇನ್ನು ಇಲ್ಲವೆಂದು, ಕ್ರಿಸ್ತೇಸುವಿನಲ್ಲಿದ್ದವರಿಗೆ ಇನ್ನು ಯಾವ ಶಿಕ್ಷೆ ಇಲ್ಲ ಎಂದು ನಂಬುವುದಕ್ಕಾಗಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ನಮ್ಮೆಲ್ಲರ ಯೇಸು ಸಜೀವವಾಗಿದ್ದಾರೆ. ಆ ಸಜೀವರ ಲೋಕದಲ್ಲಿ ನನ್ನನ್ನು ಇರಿಸುವುದಕ್ಕಾಗಿ ನನ್ನ ಯೇಸು ಬೇಗನೆ ಬರಲಿಕ್ಕಿದ್ದಾರೆಂಬ ನಂಬಿಕೆ ನಮ್ಮಲ್ಲಿ ಪ್ರತಿಯೊಬ್ಬೊಬ್ಬರಿಗೂ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು,
ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಅನೇಕ ಸಾರಿ ಸುವಾರ್ತೆ ಕೇಳಿರೋದಾದರೆ ಈ ಮಾತು ನಿಮಗೆ ಸರ್ವಸಾಧಾರಣ ಆಗಿರ್ಬೋದೇನೋ, ಆದರೆ ಇದೇ ನಿಜ, ಇದೇ ಯಥಾರ್ಥ. ಇದು ಮೇಲಿಂದ ಮೇಲೆ ಧ್ಯಾನಿಸುತ್ತಿರುವಾಗ ಮತ್ತಷ್ಟು ನಾವು ಉಜ್ಜೀವಿಸಲ್ಪಡ್ತೇವೆ, ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದುತ್ತೇವೆ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ, ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸ್ಆಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ಯೇಸು ನಮಗೆ ಉತ್ತರಿಸ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ನೆನಪಿರಲಿ, ನಾಳೆ ಪುನರುತ್ಥಾನದ ದಿನವಾಗಿದೆ. ಹಾಗಾಗಿ ಆರಾಧನೆಯಲ್ಲಿ ಪಾಲ್ಗೊಂಡು ಯೇಸುವನ್ನು ಘನಪಡಿಸೋಣ. ಆತನಿಗೋಸ್ಕರ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ಅಭಿಷೇಕಿಸಲ್ಪಡೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಏಪ್ರಿಲ್ 14ನೇ ತಾರೀಕಿನಂದು ಧಾರಾವಿಯಲ್ಲಿಯೂ ಹಾಗೆಯೇ ಏಪ್ರಿಲ್ 15ನೇ ತಾರೀಕಿನಂದು ಗೋರೆಗಾಂವ್ನಲ್ಲಿಯೂ 2 ಸ್ಥಳಗಳಲ್ಲಿ 2 ಈವ್ನಿಂಗ್ ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ಹಿಂದಿಯಲ್ಲಿ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು, ತೆಲುಗುನವರನ್ನು, ಕನ್ನಡದವರನ್ನು, ಬೇರೆ ಭಾಷೆಯವರನ್ನು ಕೂಡ ವಾಕ್ಯದಿಂದ ಬಲಗೊಳ್ಳುತ್ತಿರುವ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಕಾಣಬೇಕು, ನಿಮ್ಮೆಲ್ಲರಿಗೆ ಪ್ರಾರ್ಥಿಸಬೇಕೆಂದು ಎಷ್ಟೋ ಆಸೆಯಿಂದ ದೇವರ ಸನ್ನಿಧಿಯನ್ನು ನಾವೆಲ್ಲರೂ ಅನುಭವಿಸಿ ಕರ್ತನು ಕೊಡುವ ಸಂದೇಶವನ್ನು ಲಾಲಿಸುವುದರಿಂದ, ಕರ್ತನನ್ನು ಸ್ತುತಿಸಿ ಆರಾಧಿಸುವುದರಿಂದ ದೊಡ್ಡ ಉಜ್ಜೀವನವನ್ನು ನೋಡಬೇಕೆಂದು ಪ್ರಾರ್ಥಿಸಿ ಕೂಟಗಳನ್ನು ಏರ್ಪಡಿಸುತ್ತಿದ್ದೇವೆ. ನೀವು ಪ್ರಾರ್ಥನಾಪೂರ್ವಕವಾಗಿ ಬನ್ನಿ. ಗಮನಿಸಿ ಪ್ರಿಯರೇ, ಏಪ್ರಿಲ್ 14ನೇ ತಾರೀಕಿನಂದು ಧಾರಾವಿಯಲ್ಲಿ ಮಾರ್ನಿಂಗ್ ಸ್ಟಾರ್ ಸ್ಕೂಲ್ನಲ್ಲಿ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಈ ಗೆಟ್ ಟುಗೆದರ್ ಒಂದು ಸೆಷನ್ ಆಗಿ ಏರ್ಪಡಿಸಲಾಗಿದೆ. ಹಾಗೆಯೇ 15ನೇ ತಾರೀಕಿನಂದು ಬುಧವಾರ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಗೋರೆಗಾಂವ್ನಲ್ಲಿ ಮತ್ತೊಂದು ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ನಿಮಗೆ ಎಲ್ಲಿಗೆ ಬರಲು ಅನುಕೂಲವೋ ಇಲ್ಲವೇ 2 ಸ್ಥಳಕ್ಕೆ ಬಂದು ಪರಿಪೂರ್ಣವಾಗಿ ಆಶೀರ್ವದಿಸಲ್ಪಡಿರಿ. ಧಾರಾವಿಯ ವಿಳಾಸವನ್ನು ಗಮನಿಸಿ. ಮಾರ್ನಿಂಗ್ ಸ್ಟಾರ್ ಸ್ಕೂಲ್, ನಿಯರ್ ಸಯೋನ್ ರೈಲ್ವೆ ಸ್ಟೇಷನ್, ಧಾರಾವಿ, ಮುಂಬೈ. ಏಪ್ರಿಲ್ 14ನೇ ತಾರೀಕಿನಂದು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ. ಇನ್ನೂ ಈ ವಿಷಯದ ಹೆಚ್ಚಿನ ಮಾಹಿತಿ ಬೇಕಾದರೆ ಕೊಟ್ಟಿರುವ QR ಕೋಡ್ ಸ್ಕ್ಯಾನ್ ಮಾಡಿರಿ, ಇಲ್ಲವೇ ಕೆಳಗೆ ಕೊಡಲ್ಪಟ್ಟಿರುವ ನಂಬರ್ಗಳಿಗೆ ಕಾಲ್ ಮಾಡಿ ವಿವರ ತಿಳಿದುಕೊಳ್ಳಿರಿ. ಹಾಗೆಯೇ ಏಪ್ರಿಲ್ 15ನೇ ತಾರೀಕು ಗೋರೆಗಾಂವ್ನಲ್ಲಿ ಮಹಾರಾಷ್ಟ್ರ ವಿದ್ಯಾ ಹಾಲ್, ಮೋತಿಲಾಲ್ ನಗರ್, ಗೋರೆಗಾಂವ್ ವೆಸ್ಟ್, ಮುಂಬೈ. ಅಲ್ಲಿಯೂ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಊಟ ಇರುತ್ತೆ. ಬನ್ನಿರಿ, ಮುಖಾಮುಖಿಯಾಗಿ ನಿಮ್ಮನ್ನು ಕಾಣಲು, ನಿಮಗೋಸ್ಕರ ಪ್ರಾರ್ಥಿಸಲು ಒಂದು ಅವಕಾಶ ಕಲ್ಪಿಸಿಕೊಡಿ. ಈ 2 ದಿನಗಳ ಗೆಟ್ ಟುಗೆದರ್ ಕೂಟ ಏರ್ಪಡಿಸುತ್ತಿದ್ದೇವೆ ಎಂಬ ವಿಷಯ ಜ್ಞಾಪಕದಲ್ಲಿಟ್ಟುಕೊಂಡು ನೀವು ಬನ್ನಿರಿ. ನಿಮ್ಮ ಸ್ನೇಹಿತರನ್ನು ಕೂಡ, ಆಪ್ತರೆಲ್ಲರನ್ನು ಆಹ್ವಾನಿಸಿರಿ. ಅತ್ಯಧಿಕವಾದ ಆಶೀರ್ವಾದ ಹೊಂದಿಕೊಳ್ಳಿರಿ. ತಪ್ಪದೇ ಬರ್ತೀರಲ್ಲವೇ?